Hello students, welcome to Educational Academy. Welcome to ಶಿಕ್ಷಕಾಕಾಂಕ್ಷಿಗಳಿಗೂ ಸಹ ನಮ್ಮ ಚಾನಲ್ಗೆ ವೆಲ್ಕಮ್. ಸ್ಟೂಡೆಂಟ್ಸ್, ನಮ್ಮ ಚಾನಲ್ನಲ್ಲಿ ಇವತ್ತಿನ ಕ್ಲಾಸಲ್ಲಿ ನಾವು GPSTR, HSTR, PSTRಗೆ ಸಹಾಯ ಆಗುವಂತೆ ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗೂ ಸಹ ಸಹಾಯವಾಗುವಂತೆ ಸರಳ ಕನ್ನಡದಲ್ಲಿ ನಾವು ಗಣಿತ ಭಾಗ 1ಕ್ಕೆ ಸಂಬಂಧಪಟ್ಟಂತಹ ಅಧ್ಯಾಯವಾದಂಥ ಸಂಖ್ಯಾ ಪದ್ಧತಿ ಎಂಬುದನ್ನು ಇವತ್ತು ಅದರ ಇಂಟ್ರೊಡಕ್ಷನ್ ಮತ್ತು ಅಭ್ಯಾಸ 1.1ಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆ ಮತ್ತು ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಇಲ್ಲಿ ಅಂದರೆ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ನ ಇಲ್ಲಿ ಸಾಲ್ವ್ ಮಾಡ್ತಾ ಹೋಗಿದ್ವಿ. ಇಲ್ಲಿ ಇದನ್ನು ನೋಡೋದ್ರ ಮೂಲಕ ನೀವು ಇದ್ರ ಬಗ್ಗೆ ಇಂಟ್ರೊಡಕ್ಷನ್ನು ಮತ್ತು ಆ 1.1 ಅಭ್ಯಾಸವನ್ನು ಯಾವ ರೀತಿ ಸಾಲ್ವ್ ಮಾಡೋದು, ಆ ಪ್ರಾಬ್ಲಮ್ಸ್ನ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ತಿಳ್ಕೊಬೋದು. ಇದು 9ನೇ ತರಗತಿ ವಿದ್ಯಾರ್ಥಿಗಳಿಗಲ್ಲದೇ ಈ GPSTR, HSTR ಮತ್ತು PSTRಗೆ ಪ್ರಿಪ್ರೇಷನ್ ಮಾಡ್ತಿರೋಂತಹ ಎಲ್ಲ ಶಿಕ್ಷಕಾಕಾಂಕ್ಷಿಗಳಿಗೂ ಅನುಕೂಲವಾಗುತ್ತೆ. ಶಿಕ್ಷಕಾಕಾಂಕ್ಷಿಗಳು ಸಹ 6ರಿಂದ 10ನೇ ತರಗತಿಗೆ ಸಂಬಂಧಪಟ್ಟಂತಹ ಎಲ್ಲ ಗೌರ್ಮೆಂಟ್ ಬುಕ್ಸ್ಗಳನ್ನ ಓದಬೇಕಾಗಿರೋದ್ರಿಂದ ಇದು ಸಹ ಅವರ ಪ್ರಿಪ್ರೇಷನ್ಗೆ ಒಂದು ಅನುಕೂಲವಾಗಲಿ ಅಂತಲೇ ಈ ವಿಡಿಯೋನ ಮಾಡ್ತಿರೋದು. ಈ ವಿಡಿಯೋನ ಸದುಪಯೋಗಪಡಿಸ್ಕೊಳ್ಳಿ. ಮತ್ತು ನಮ್ಮ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬನ್ನಿ ಈಗ ಕ್ಲಾಸ್ನ ಶುರು ಮಾಡೋಣ. 9ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 1 ಯಾವುದಪ್ಪ ಇದರಲ್ಲಿ ಅಂತಂದರೆ ಸಂಖ್ಯಾ ಪದ್ಧತಿ. ಮೊದಲಿಗೆ ನಾವು ಸಂಖ್ಯಾ ಪದ್ಧತಿ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು, ಅದ್ರ ಡೆಫಿನೇಷನ್ನ ತಿಳ್ಕೊಬೇಕು. ಸಂಖ್ಯಾ ಪದ್ಧತಿ ಅಂತಂದರೆ ಏನು? ಸಂಖ್ಯಾ ಪದ್ಧತಿಲಿ ಸಂಖ್ಯೆಗಳಲ್ಲಿ ಎಷ್ಟು ವಿಧಗಳು ಅನ್ನೋದೆಲ್ಲನೂ ಇಲ್ಲಿ ತಿಳ್ಕೊಳ್ಳೋಣ. ಸಂಖ್ಯಾ ಪದ್ಧತಿ ಅಂದರೆ ಏನು ಅಂದರೆ ಸಂಖ್ಯೆಗಳನ್ನು ಬರೆಯುವ ಮತ್ತು ವರ್ಗೀಕರಿಸುವ ವಿಧಾನವನ್ನು ನಾವು ಸಂಖ್ಯಾ ಪದ್ಧತಿ ಅಂತ ಕರಿತೀವಿ. ಸಂಖ್ಯೆಗಳನ್ನು ವರ್ಗೀಕರಿಸುವ, ಬರೆಯುವ ವಿಧಾನವನ್ನು ಸಂಖ್ಯಾ ಪದ್ಧತಿ ಅಂತ ಕರಿತೀವಿ. ಹಾಗಾದರೆ ಆ ಸಂಖ್ಯೆಗಳು ಯಾವ್ಯಾವು, ಆ ಸಂಖ್ಯೆಗಳ ವಿಧಗಳು ಯಾವುವು ಅಂತಂದರೆ ಸಂಖ್ಯೆಗಳನ್ನ ಪ್ರಮುಖವಾಗಿ 6 ವಿಧಗಳಾಗಿ ವಿಂಗಡಿಸ್ತೀವಿ. ಸಂಖ್ಯೆಗಳನ್ನು ಪ್ರಮುಖವಾಗಿ 6 ವಿಧಗಳಾಗಿ ವಿಂಗಡಿಸ್ತೀವಿ. ಅದು ಯಾವ್ಯಾವುದಪ್ಪ ಅಂತಂದರೆ ಮೊದಲನೇದಾಗಿ ಸಂಖ್ಯೆಗಳನ್ನು 6 ವಿಧಗಳಾಗಿ ವಿಂಗಡಿಸ್ತೀವಿ. ಯಾವ್ಯಾವುದು ಅಂದರೆ ಮೊದಲನೇದಾಗಿ ಸ್ವಾಭಾವಿಕ ಸಂಖ್ಯೆಗಳು, ಮೊದಲನೇದಾಗಿ ಸ್ವಾಭಾವಿಕ ಸಂಖ್ಯೆಗಳು, ಎರಡನೇದು ಪೂರ್ಣ ಸಂಖ್ಯೆಗಳು. ಈ ಸ್ವಾಭಾವಿಕ ಸಂಖ್ಯೆಗಳನ್ನ ನಾವು ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಪೂರ್ಣ ಸಂಖ್ಯೆಗಳು ಇದನ್ನು ಹೋಲ್ ನಂಬರ್ಸ್, ಪೂರ್ಣಾಂಕಗಳು ಇದನ್ನು ಇಂಟೀಜರ್ಸ್ ಅಂತೀವಿ. ಭಾಗಲಬ್ಧ ಸಂಖ್ಯೆಗಳನ್ನ ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಅಭಾಗಲಬ್ಧ ಸಂಖ್ಯೆಗಳನ್ನು ಇರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಮತ್ತು ವಾಸ್ತವ ಸಂಖ್ಯೆಗಳನ್ನು ರಿಯಲ್ ನಂಬರ್ಸ್ ಅಂತ ಇಂಗ್ಲೀಷ್ನಲ್ಲಿ ನಾವು ಕರಿತೀವಿ. ಇದರಲ್ಲಿ ಈ 6 ವಿಧಗಳಲ್ಲಿ ಮೊದಲನೇದಾಗಿ ನಾವು ಸ್ವಾಭಾವಿಕ ಸಂಖ್ಯೆಗಳು ಮೀನ್ಸ್ ನ್ಯಾಚುರಲ್ ನಂಬರ್ಸ್ ಅಂದರೆ ಏನು ಅಂತ ನೋಡೋದಾದರೆ, ಎಣಿಸಲು ಬಳಸುವಂತಹ ಸಂಖ್ಯೆಗಳನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಎಣಿಸಲು ಬಳಸುವಂತಹ ಸಂಖ್ಯೆಗಳನ್ನು ನಾವು ಏನಂತ ಕರಿತೀವಿ? ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಈ ಎಣಿಸುವಂತಹ ಸಂಖ್ಯೆಗಳು ಯಾವ್ಯಾವು? ಇದನ್ನು n ಎಂಬ ಸಂಕೇತದಿಂದ ಸೂಚಿಸ್ತೀವಿ. n = 1, 2, 3, 4, 5 ಎಕ್ಸೆಟ್ರಾ ಅಪ್ ಟು ಇನ್ಫಿನಿಟಿವರೆಗೂ ನಾವು ಈ ಸಂಖ್ಯೆಗಳನ್ನ ಎಣಿಸ್ತಾ ಹೋಗ್ತೀವಲ್ವಾ. ಆದ್ದರಿಂದ ಇವುಗಳನ್ನ ನಾವೇನಂತ ಕರಿತೀವಿ ಅಂತಂದರೆ
ಸ್ವಾಭಾವಿಕ ಸಂಖ್ಯೆಗಳು, ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಇದರಲ್ಲಿ 0 ಬರೋದಿಲ್ಲ, ನ್ಯಾಚುರಲ್ ನಂಬರ್ಸಲ್ಲಿ 0 ಬರೋದಿಲ್ಲ. ಆದ್ದರಿಂದ ಇದನ್ನು 1ರಿಂದ ಇನ್ಫಿನಿಟಿವರೆಗೂ ಎಣಿಸ್ತಾ ಹೋಗ್ತೀವಲ್ವಾ, ಆದ್ದರಿಂದ ಇದನ್ನ ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಇದನ್ನು ಯಾವುದರಿಂದ ಸೂಚಿಸ್ತೀವಿ ಅಂತ ಎನ್ನಿಂದ ಸೂಚಿಸ್ತೀವಿ. ನೆಕ್ಸ್ಟು ಸೆಕೆಂಡ್ ಒನ್ ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು ಅಂತಂದ್ರೇನು? ಪೂರ್ಣ ಸಂಖ್ಯೆಗಳನ್ನ ನಾವು ಇಂಗ್ಲೀಷಲ್ಲಿ ಹೋಲ್ ನಂಬರ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಹೋಲ್ ನಂಬರ್ಸ್ ಅಂತ ಕರಿತೀವಿ. ಈ ಹೋಲ್ ನಂಬರ್ಸ್ ಅಂದರೆ ಏನು? ಸ್ವಾಭಾವಿಕ ಸಂಖ್ಯೆಗಳು ಮತ್ತು 0ಯನ್ನು ಸೇರಿಸಿದ ಸಂಖ್ಯೆಗಳನ್ನೇ ಪೂರ್ಣ ಸಂಖ್ಯೆಗಳು ಎಂದು ಕರಿತೇವೆ. ಅಂದರೆ ಸ್ವಾಭಾವಿಕ ಸಂಖ್ಯೆಗಳು ಯಾವ್ಯಾವು? ಎಣಿಸುವಂತಹ ಸಂಖ್ಯೆಗಳು ಅಂದರೆ 1 2 3 4 5 ಹಿಂದಿನ ಇದರಲ್ಲಿ ನೀವು ನೋಡಿದ್ದೀರ, ಅವು ಸ್ವಾಭಾವಿಕ ಸಂಖ್ಯೆಗಳು. 1 2 3 4 5 ಇವೆಲ್ಲ ಸ್ವಾಭಾವಿಕ ಸಂಖ್ಯೆಗಳು. ಇದರಲ್ಲಿ ಪೂರ್ಣ ಸಂಖ್ಯೆಗಳು ಅಂತಂದರೆ ಸ್ವಾಭಾವಿಕ ಸಂಖ್ಯೆಗಳ ಜೊತೆಗೆ 0ಯನ್ನು ಸೇರಿಸ್ಬೇಕು. 0ಯನ್ನು ಸೇರಿಸಿದ್ರೆ ಏನಾಗುತ್ತೆ? ಅದು ಪೂರ್ಣ ಸಂಖ್ಯೆಗಳಾಗುತ್ತೆ. ಇದನ್ನು W ಅನ್ನೋ ಸಂಕೇತದಿಂದ ಸೂಚಿಸ್ತೀವಿ. ಯಾವುದರಿಂದ ಸೂಚಿಸ್ತೀವಿ? W ಅನ್ನೋ ಸಂಕೇತದಿಂದ ಸೂಚಿಸ್ತೀವಿ. ಈ ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನು ಯಾವ ರೀತಿ ಬರ್ತೀವಪ್ಪ ಅಂತಂದರೆ 0ಯನ್ನು ಸ್ವಾಭಾವಿಕ ಸಂಖ್ಯೆಗಳ ಜೊತೆಗೆ 0ಯನ್ನು ಸೇರಿಸಿ ಬರೆದ್ರೆ ಅದು ಪೂರ್ಣ ಸಂಖ್ಯೆಗಳಾಗುತ್ತೆ, ಅಂದರೆ ಹೋಲ್ ನಂಬರ್ಸ್ ಆಗುತ್ತೆ. ಸೊ W = 0 1 2 3 4 5 ಎಕ್ಸೆಟ್ರಾ ಅಪ್ ಟು ಇನ್ಫಿನಿಟಿ. ಇದನ್ನು ನಾವು ಪೂರ್ಣ ಸಂಖ್ಯೆಗಳು, ಹೋಲ್ ನಂಬರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡೋದಾದರೆ ಮೂರನೇದು ಯಾವುದಪ್ಪ? ಮೂರನೇ ವಿಧ, ಸಂಖ್ಯೆಗಳ ಮೂರನೇ ವಿಧ ಯಾವುದು ಅಂತಂದರೆ ಪೂರ್ಣಾಂಕಗಳು. ಪೂರ್ಣಾಂಕಗಳನ್ನ ನಾವೇನಂತ ಕರಿತೀವಿ? ಇಂಟೀಜರ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇಂಟೀಜರ್ಸ್. ಸೊ ಇಂಟೀಜರ್ಸ್ ಅಂದರೆ ಏನು? ಇಂಟೀಜರ್ಸ್ ಅಂದರೆ ಧನಾತ್ಮಕ, ಋಣಾತ್ಮಕ ಮತ್ತು ಶೂನ್ಯವನ್ನು ಒಳಗೊಂಡಂತಹ ಸಂಖ್ಯೆಗಳನ್ನೇ ನಾವು ಪೂರ್ಣಾಂಕಗಳು ಅಂತ ಕರಿತೀವಿ. ಅಂದರೆ ಅದರಲ್ಲಿ ಪಾಸಿಟಿವ್ ನಂಬರ್ಸು ಇರಬೇಕು, ನೆಗೆಟಿವ್ ನಂಬರ್ಸು ಇರಬೇಕು, ಜೊತೆಗೆ 0ಯೂ ಸಹ ಇನ್ಕ್ಲೂಡ್ ಆಗಿರಬೇಕು. ಇದನ್ನು ನಾವೇನಂತ ಕರಿತೀವಿ ಅಂತ ಅಂದರೆ ಪೂರ್ಣಾಂಕಗಳು ಅಂತ ಕರಿತೀವಿ. ಈ ಪೂರ್ಣಾಂಕಗಳನ್ನು ಯಾವ ಸಂಕೇತದಿಂದ ಸೂಚಿಸ್ತೀವಿ ಅಂತಂದರೆ Z ಎಂಬ ಸಂಕೇತದಿಂದ ಸೂಚಿಸ್ತೀವಿ. ಇಂಟೀಜರ್ಸ್ನ Z ಅನ್ನೋ ಸಂಕೇತದಿಂದ ಸೂಚಿಸ್ತೀವಿ. ಇದರಲ್ಲಿ ಪಾಸಿಟಿವ್ ನಂಬರ್ಸ್, ನೆಗೆಟಿವ್ ನಂಬರ್ಸ್ ಎಲ್ಲ ಇರಬೇಕಲ್ವಾ. ಸೊ ಅದರಿಂದ ಇಲ್ಲಿ ನಾನು ಇಲ್ಲಿ ನೋಡಿ ಡ್ಯಾಶ್ 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 ಅಂತ ತಗೊಂಡಿದ್ದೀನಿ. ವೆಯ್ಟ್, ಇಲ್ಲಿ ನೋಡಿ ಡ್ಯಾಶ್ 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 ಅಂತ ಸ್ಟಾರ್ಟಿಂಗ್ ಡ್ಯಾಶ್ 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 ಅಂತ ತಗೊಂಡು ಆಮೇಲೆ ನಂಬರ್ಸ್ನ ಬರೆದಿದ್ದೀನಿ. ಅಂದರೆ ಇಲ್ಲಿ ನಂಬರ್ ಇದ್ದಾವೆ ಅಂತಲೇ ಅರ್ಥ. -3, -2, -1, 0 ಮಧ್ಯೆ ಬರುತ್ತಲ್ವಾ. ನೆಗೆಟಿವ್ ನಂಬರ್ಸ್ ಮತ್ತು ಪಾಸಿಟಿವ್ ನಂಬರ್ಸ್ ಮಧ್ಯೆ ಯಾವ್ದು ಬರುತ್ತಪ್ಪ ನಂಬರ್ ಅಂದರೆ 0 ಬರುತ್ತಲ್ವಾ. ಸೊ 0 ಬಿಟ್ವೀನಲ್ಲಿ ಬರೆದಿದ್ದೀನಿ. ಸೊ 1 2 3 4 ಅಪ್ ಟು ಎಕ್ಸೆಟ್ರಾ ಅಪ್ ಟು ಇನ್ಫಿನಿಟಿ. ಇದನ್ನ ನಾವೇನಂತ ಕರಿತೀವಪ್ಪ ಅಂತ ಅಂದರೆ ಪೂರ್ಣಾಂಕಗಳು ಅಂತ ಕರಿತೀವಿ. ಪೂರ್ಣಾಂಕಗಳು ಅಂದರೆ ಇಂಟೀಜರ್ಸ್ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟು ಫೋರ್ತ್ ಒನ್ ಭಾಗಲಬ್ಧ ಸಂಖ್ಯೆಗಳು, ಮೀನ್ಸ್ ರ್ಯಾಷನಲ್ ನಂಬರ್ಸ್. ಭಾಗಲಬ್ಧ ಸಂಖ್ಯೆಗಳು, ಇದನ್ನು ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ರ್ಯಾಷನಲ್ ನಂಬರ್ಸ್ ಅಂದರೆ ಏನು? ರ್ಯಾಷನಲ್ ನಂಬರ್ಸ್ ಅಂದರೆ ಈ ಸಂಖ್ಯೆಗಳನ್ನು ನಾವು P/Q ರೂಪದಲ್ಲಿ ಬರೆಯಬಹುದು. P/Q ರೂಪದಲ್ಲಿ ಬರೆಯಬಹುದಾದಂತಹ ಸಂಖ್ಯೆಗಳನ್ನೇ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಅಂದರೆ ಒಂದು ನಂಬರ್ನ ಕೊಟ್ಟಾಗ ಅದನ್ನು P/Q ಫಾರ್ಮಲ್ಲಿ ನಾವು ಬರೀಬೇಕು. ಆ ಥರ ಬರೆಯೋ ಥರ ಇದ್ದರೆ ನಾವು ಅದನ್ನು ಏನಂತ ಕರಿತೀವಿ ಅಂತಂದರೆ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಇದನ್ನು ಯಾವ ಸಂಕೇತದಿಂದ ಸೂಚಿಸ್ತೀವಪ್ಪ ಅಂತಂದರೆ Q ಎಂಬ ಸಂಕೇತದಿಂದ ಸೂಚಿಸ್ತೀವಿ. ಇಲ್ಲಿ Q ಅಂದರೆ ಕೋಶೆಂಟ್ ಅಂತ. ನೀವು ಭಾಜಕ, ಭಾಗಲಬ್ಧ ಅಂತ ಕೇಳಿದಿರಲ್ವ, ಭಾಗಾಕಾರದಲ್ಲಿ ಅಲ್ಲಿ ಬರುತ್ತಲ್ಲ ಭಾಗಲಬ್ಧ, ಅದನ್ನು ಕೋಶೆಂಟ್ ಅಂತ ಕರಿತೀವಲ್ವ. ಸೊ ಅದಕ್ಕೆ ಅದನ್ನು Q ಎಂಬ ಸಂಕೇತದಿಂದ ಸೂಚಿಸ್ತೀವಿ. ಇಲ್ಲಿ Q
ಭಾಗಲಬ್ಧ ಸಂಖ್ಯೆಯ ಗಣವನ್ನು ಯಾವ ರೀತಿ ಸೂಚಿಸ್ತೀವಪ್ಪ ಅಂದರೆ ಕ್ಯೂ ಇಸ್ ಈಕ್ವಲ್ ಟು ಆರ್. ಒಂದು ಸಂಖ್ಯೆಯ ಗಣವನ್ನು ಬರೀಬೇಕಾದ್ರೆ ನೀವು ಪುಷ್ಪವರ್ಣವನ್ನು ಬರೀಲೇಬೇಕು. ಅದು ಬರೆಯೋದ್ರಿಂದ ಒಂದು ಸಂಖ್ಯೆಯ ಗಣವನ್ನು ಅದು ಸೂಚಿಸುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಕ್ಯೂ ಇಸ್ ಈಕ್ವಲ್ ಟು ಪುಷ್ಪವರ್ಣ 1/2, 3/4, -5/2, 0 ಅಂತ ಇಲ್ಲಿ ಎಕ್ಸಾಂಪಲ್ಸ್ ಬರೆದಿದ್ದೀನಿ. ನಾನು ಒಂದು ಭಾಗಲಬ್ಧ ಸಂಖ್ಯೆಯ ಗಣವನ್ನು ಬರೆದಿದ್ದೀನಿ. ಇಲ್ಲಿ ಇದನ್ನು P/Q ಫಾರ್ಮಲ್ಲಿ ಇದೆಯಾ ಇಲ್ವಾ ಅಂತ ಅನ್ನೋದಾದರೆ ನೋಡಿ, 1/2 ಇಲ್ಲಿ ಇದು 1 P ಆಗುತ್ತೆ, 2 Q ಆಗುತ್ತೆ. ಹಾಗಾದರೆ 0 ಹೇಗೆ ಭಾಗಲಬ್ಧ ಸಂಖ್ಯೆ ಆಗುತ್ತೆ ಅಂತ ಕ್ವಶನ್ ಅಲ್ವಾ? ನಿಮಗೆ ಕ್ವಶನ್ ಬರಲಿಲ್ವಾ? ಇವಾಗ ಇದೇನು 1/2, 3/4, -5/2 ಏನೋ P/Q ಫಾರ್ಮಲ್ಲಿ ಬರೆದಿದ್ದೀರ, ಅದಕ್ಕೆ ಅದು ಭಾಗಲಬ್ಧ ಸಂಖ್ಯೆ ಆಯಿತು. 0 ಹೇಗೆ ಭಾಗಲಬ್ಧ ಸಂಖ್ಯೆ ಆಗುತ್ತೆ, ಅದನ್ನು P/Q ಫಾರ್ಮಲ್ಲಿ ಬರೀಬಹುದಾ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ದರೆ, ಹೌದು, P/Q ಫಾರ್ಮಲ್ಲಿ 0ನ ಬರೀಬಹುದು. 0ನು ಒಂದು ಭಾಗಲಬ್ಧ ಸಂಖ್ಯೆನೇ. ಯಾವ ರೀತಿ 0ನ P/Q ಫಾರ್ಮಲ್ಲಿ ಬರೆಯೋದು ಅಂತಂದರೆ ನೋಡಿ, 0 ಇದೆಯಲ್ವಾ, ಇದನ್ನ P/Q ಫಾರ್ಮಲ್ಲಿ ಯಾವ ರೀತಿ ಬರೆಯೋದಪ್ಪ ಅಂದರೆ 0/1, 0/2 ಈ ಥರ, 0/3 ಎಕ್ಸೆಟ್ರಾ ಈ ಥರ 0ನ P/Q ಫಾರ್ಮಲ್ಲಿ ಕೂಡ ಬರಿಬೋದು. ಓಕೆನಾ? ನೆಕ್ಸ್ಟು ಫಿಫ್ತ್ ಒನ್, ಅಭಾಗಲಬ್ಧ ಸಂಖ್ಯೆಗಳು. ಅಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೇನು? ಅಭಾಗಲಬ್ಧ ಸಂಖ್ಯೆಗಳು ಅಂತಂದರೆ, ಭಾಗಲಬ್ಧ ಸಂಖ್ಯೆಗಳು ಅಂತಂದರೆ P/Q ಫಾರ್ಮಲ್ಲಿ ಬರಿಬೋದು. ಅದಕ್ಕೆ ಇದು ವಿರುದ್ಧ. ಅಂದರೆ ಅಭಾಗಲಬ್ಧ ಸಂಖ್ಯೆಗಳು ಅಂತಂದರೆ ಇದನ್ನು P/Q ಫಾರ್ಮಲ್ಲಿ ಬರೆಯೋದಕ್ಕೆ ಆಗೋದಿಲ್ಲ. P/Q ಫಾರ್ಮಲ್ಲಿ ಬರೆಯೋದಕ್ಕೆ ಆಗೋದಿಲ್ಲ. ಸೊ ಇದನ್ನು ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಅದಕ್ಕೆ ಉದಾಹರಣೆ ಯಾವುದ್ಯಾವುದಪ್ಪ ಅಂತಂದರೆ, ಉದಾಹರಣೆ ಯಾವುದಪ್ಪ ಅದಕ್ಕೆ ಅಂದರೆ -2, √2, √3, √5, √15. ಪೈ ಕೂಡ ಒಂದು ಅಭಾಗಲಬ್ಧ ಸಂಖ್ಯೆನೇ. ಪೈ ಕೂಡ ಒಂದು ಅಭಾಗಲಬ್ಧ ಸಂಖ್ಯೆನೇ. ಇದನ್ನು ಯಾವ ರೀತಿ ಇದನ್ನು ಪ್ರೂವ್ ಮಾಡ್ಬೋದು ಅಂತ ನೀವು ಮುಂದಿನ ತರಗತಿಗಳಲ್ಲಿ, ಅಂದರೆ ಮುಂದೆ 10th ಇದ್ರ ಬಗ್ಗೆ ಹೆಚ್ಚಿನದಾದಂತಹ ಒಂದು ವಿವರಗಳನ್ನು ನೋಡ್ತೀರಾ. ನೆಕ್ಸ್ಟು ಲಾಸ್ಟ್ ಒನ್, ವಾಸ್ತವ ಸಂಖ್ಯೆಗಳು. ವಾಸ್ತವ ಸಂಖ್ಯೆಗಳು ಏನು? ವಾಸ್ತವ ಸಂಖ್ಯೆಗಳು ಅಂತಂದರೆ ಎಲ್ಲ ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆ ಒಟ್ಟಿಗೆ ಸೇರಿದ್ರೆ ಅವುಗಳನ್ನ ನಾವು ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ. ಇದನ್ನು R ಎಂಬ ಸಂಕೇತದಿಂದ ಸಹ ಸೂಚಿಸ್ತೀವಿ. ಉದಾಹರಣೆಗೆ -5, 0, 3/4, √2, ಪೈ ಇದೆಲ್ಲನೂ ಸಹ ಅಭಾಗಲಬ್ಧ ಸಂಖ್ಯೆಗಳು ಮತ್ತು ಭಾಗಲಬ್ಧ ಸಂಖ್ಯೆಗಳು ಎರಡೂ ಸೇರಿಸಿ ವಾಸ್ತವ ಸಂಖ್ಯೆಗಳಾಗುತ್ತವೆ ಅನ್ನೋದನ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಓಕೆನಾ? ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಎರಡೂ ಇದ್ದಾವೆ. 0 ಒಂದು ಭಾಗಲಬ್ಧ ಸಂಖ್ಯೆನಾ, 3/4 ಭಾಗಲಬ್ಧ ಸಂಖ್ಯೆನಾ, -5 ಭಾಗಲಬ್ಧ ಸಂಖ್ಯೆನಾ, ಮತ್ತು ಇಲ್ಲಿ √2, ಪೈ ಇವೆರಡು ಅಭಾಗಲಬ್ಧ ಸಂಖ್ಯೆನಾ. ಸೊ ಇಲ್ಲಿ ಭಾಗಲಬ್ಧ ಸಂಖ್ಯೆಗಳು ಮತ್ತು ಇಷ್ಟು ಭಾಗಲಬ್ಧ ಸಂಖ್ಯೆನಾ ಮತ್ತು ಇದೆರಡು ಅಭಾಗಲಬ್ಧ ಸಂಖ್ಯೆಗಳು. ಈ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಎರಡೂ ಒಟ್ಟಿಗೆ ಸೇರಿದ್ರೆ ವಾಸ್ತವ ಸಂಖ್ಯೆಗಳು ಆಗ್ತವೆ. ಸೊ ಇವು ಈ 6 ವಿಧಗಳು ಸಂಖ್ಯೆಯ ವಿಧಗಳು ಅಂತ ನಿಮಗೆ ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೋಡಿ, ಹಾಗಾದರೆ ಸಂಖ್ಯಾ ಪದ್ಧತಿ ಅಂದರೆ ಏನು? ಸಂಖ್ಯಾ ವಿಧಗಳು ಯಾವ್ಯಾವು
ಅವನ್ನ ಯಾವ ಯಾವ ಸಂಕೇತದಿಂದ ಸೂಚಿಸ್ತೇವೆ, ಅದಕ್ಕೆ ಎಕ್ಸಾಂಪಲ್ಸು ಎಲ್ಲನೂ ಇಲ್ಲಿ ನೋಡಿದ್ರಿ. ನೆಕ್ಸ್ಟು ಇದ್ರ ಬೇಸಿಸ್, ಇದು ಜಸ್ಟ್ ಇಂಟ್ರೊಡಕ್ಷನ್ನು ನಿಮಗೆ ಸಂಖ್ಯಾ ಪದ್ಧತಿ ಚಾಪ್ಟರ್ ಬಗ್ಗೆ ನಿಮಗೆ ಇಂಟ್ರೊಡಕ್ಷನ್ನು. ನೆಕ್ಸ್ಟು ಇದಕ್ಕೆ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತಹ 1.1 ಅಭ್ಯಾಸ 1.1 ಇಲ್ಲಿ ವಿವರದೊಂದಿಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. 1.1 ಅಭ್ಯಾಸದ ಲೆಕ್ಕಗಳನ್ನು ನಾನು ವಿವರವಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಇದೇ ರೀತಿ ಇನ್ಮೇಲೆ ಪ್ರತಿಯೊಂದು ಕ್ಲಾಸಲ್ಲೂ ಅಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಲೆಕ್ಕಗಳನ್ನು ನಾನು ನಿಮಗೆ ಸಾಲ್ವ್ ಮಾಡ್ತಾ ಹೋಗ್ತೀನಿ. ನಿಮಗೇನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು. ನಿಮಗೆ ಡೌಟ್ ಇದ್ದದನ್ನ ನೀವು ಕಮೆಂಟ್ ಮಾಡಿ, ನಾನು ಅದಕ್ಕೆ ಸೊಲ್ಯೂಷನ್ನ ನಿಮಗೆ ಮಾಡಿ ತೋರಿಸ್ತೀನಿ. ಓಕೆನಾ? ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬನ್ನಿ ಈಗ ಅಭ್ಯಾಸ 1.1 ನೋಡೋಣ. ಅಭ್ಯಾಸ 1.1ರಲ್ಲಿ ಮೊದಲನೇ ಪ್ರಶ್ನೆ, 01 ಭಾಗಲಬ್ಧ ಸಂಖ್ಯೆಯೇ? ನೀವು ಅದನ್ನು P/Q ರೂಪದಲ್ಲಿ P, Q belongs to Z, Q is not equal to 0 ಬರೆಯಬಹುದೇ ಅಂತ. ಅದು ಕ್ವಶನ್ನು ಬರೆಯಬಹುದೇ ಅಂತ ನಾನು ಆಲ್ರೆಡಿ ನಿಮಗೆ ಎಕ್ಸಾಂಪಲ್ ಕೊಟ್ಟಾಗ ಎಕ್ಸ್ಪ್ಲೈನ್ ಮಾಡಿದೆ. ಸೊನ್ನೆ ಭಾಗಲಬ್ಧ ಸಂಖ್ಯೆನಾ ಇಲ್ವಾ ಅನ್ನೋದನ್ನ. ಹೌದು, 0 ಖಂಡಿತ ಒಂದು ಭಾಗಲಬ್ಧ ಸಂಖ್ಯೆ. ಏಕೆಂದರೆ 0ನ ನಾವು P/Q ರೂಪದಲ್ಲಿ ಬರಿತೀವಿ. 0ನ ಏನು ಮಾಡ್ತೀವಿ? P/Q ರೂಪದಲ್ಲಿ ಬರಿತೀವಿ. ಆದ್ದರಿಂದ 0 ಒಂದು ಭಾಗಲಬ್ಧ ಸಂಖ್ಯೆ. ಓಕೆನಾ? ನೆಕ್ಸ್ಟ್ ಉದಾಹರಣೆಗೆ, ಇದು ಆಲ್ರೆಡಿ ಅಲ್ಲಿ ಭಾಗಲಬ್ಧ ಸಂಖ್ಯೆ 0 ಬರೆದಾಗ ನಾನು ಅದು ಭಾಗಲಬ್ಧ ಸಂಖ್ಯೆ ಹೇಗಾಗುತ್ತೆ ಅನ್ನೋದು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ಅದೇ ಉದಾಹರಣೆನ ಇಲ್ಲೂ ಕೂಡ ಬರೆದಿದ್ದೀನಿ. ಇದನ್ನ P/Q ಫಾರ್ಮಲ್ಲಿ ಬರಿತೀವಿ ಅಂತ ಹೇಳಿದ್ದೆ. ಸೊ ನೋಡಿ, P/Q 0/1, 0/2, 0/3 ಇದನ್ನು P/Q ಫಾರ್ಮಲ್ಲಿ ಅಂದರೆ ರೂಪದಲ್ಲಿ ಬರೆಯಬಹುದಾಗಿರೋದ್ರಿಂದ 0 ಒಂದು ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಓಕೆನಾ? ನೆಕ್ಸ್ಟು ಇಲ್ಲಿ ಬನ್ನಿ, ಎರಡನೇ ಪ್ರಶ್ನೆ ಏನಪ್ಪ ಅಂದರೆ, 3 ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. 3 ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಹೇಗೆ ಕಂಡುಹಿಡಿಯೋದು ಅಂತಂದರೆ, ಇಲ್ಲಿ 6 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿರೋದ್ರಿಂದ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಈ 6ಕ್ಕೆ 1 ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಅದು 3 ಮತ್ತು 4 ಇದೆಯಲ್ಲ, ಇದನ್ನು 6 ಛೇದ 6 + 1 ಬರುವಂತೆ ಮಾಡ್ಕೊಂಡಾದ್ಮೇಲೆ ಈ ಛೇದದಿಂದ ಯಾವುದಾದ್ರೂ ಒಂದು ಸಂಖ್ಯೆನ ಭಾಗಿಸಿದಾಗ ಅದು ಉತ್ತರ 3 ಮತ್ತು 4 ಬರೋ ಥರ ನಾವು ಮಾಡ್ಕೋಬೇಕು. ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ 7 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ರೆ ನಾವಿಲ್ಲಿ ಎಷ್ಟು ಹಾಕೋಬೇಕಾಗಿತ್ತು? 7 + 1 ಅಂತ. ಈ 8 ಅಂತ ಕೊಟ್ಟಿದ್ರೆ 8 + 1 ಅಂತ ಹಾಕ್ಕೊಂಡು ಮಾಡಬೇಕಾಗಿತ್ತು. ನೋಡಿ, ಈಗ 6 ಭಾಗಲಬ್ಧ ಸಂಖ್ಯೆಗಳು ಬೇಕಾಗಿರೋದ್ರಿಂದ ನಾವು ಛೇದ 6 + 1 ಬರುವಂತೆ ಬರೆಯೋಣ. ನೋಡಿ, ಈಗ 3 = ಛೇದ ಎಷ್ಟು? 6 + 1 ಅಂದರೆ 7. ಅಂಶದಲ್ಲಿ ಎಷ್ಟು ಬರೀಬೇಕು? ಎಷ್ಟಾಗುತ್ತೆ? ಇಲ್ಲಿ 3 ಬರಬೇಕು ಅಂದರೆ ಇಲ್ಲಿ ಎಷ್ಟು ಹಾಕೋಬೇಕು? ಲೆಕ್ಕ ಹಾಕೋಬೇಕು. ಓಕೆನಾ? ನೋಡಿ, 7 1s 7 3s ನೋಡಿ 21/7 ಅಂದರೆ 7 1s 7 3s 3 ಬಂತಾ? ನೆಕ್ಸ್ಟ್ ಸೇಮ್ ಅದೇ ಥರ 4 ಬರುವಂತೆ ಈ 4 ಬರುವಂತೆ ಮಾಡ್ಕೋಬೇಕು. ಅದು ಹೇಗೆ ಅಂದರೆ 28/7. ನೋಡಿ, ಇಲ್ಲಿ 7 ಇರುತ್ತಲ್ಲ, 4 ಬರಬೇಕು ಅಂದರೆ ನೋಡಿ 7 1s 7 2s 14, 7 3s 21, 7 4s 28 ಅಂದರೆ 7 1 7, 7 2 14, 7 3 21, 7 4 28 ಅಂದರೆ ಇಲ್ಲಿ 28 ಬರ್ಕೊಳ್ಳೋದ್ರಿಂದ ಇದು 4 ಬರುತ್ತೆ ಅಂತ ನಿಮ್ಗೆ ಗೊತ್ತಾಗಬೇಕು. ಇದನ್ನ ಈ ಥರ ಮಾಡ್ಕೋಬೇಕು. ಆವಾಗ 28/7 ಆಯಿತಾ? 3 = 21/7, 4 = 28/7. 28/7 ಆಯಿತಾ? ಈಗ ನೆಕ್ಸ್ಟು
ಈ 21/7 ಮತ್ತು 28/7 ಮಧ್ಯೆ ಇದೆಯಲ್ಲ, ಆ ನಂಬರ್ಗಳೇ ನಮಗೆ 3 ಮತ್ತು 4ರ ನಡುವಿನ ಭಾಗಲಬ್ಧ ಸಂಖ್ಯೆಗಳಾಗಿರ್ತವೆ. ಅದು ಭಾಗಲಬ್ಧ ಸಂಖ್ಯೆಗಳು ಅಂದ್ರೇನು? P/Q ಫಾರ್ಮಲ್ಲಿ ಇರಬೇಕು. ಸೊ ನೋಡಿ, 21/7, 28/7ರ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ಇಲ್ಲಿ ಬರೆದಿದ್ದೇನೆ. 21/7, 22/7, 23/7, 24/7, 25/7, 26/7, 27/7, 28/7 ನೋಡಿ, 21/7, 28/7 ಇದನ್ನು ಬಿಟ್ಟು ಮಧ್ಯ ಇವೆರಡರ ಮಧ್ಯ 6 ಭಾಗಲಬ್ಧ ಸಂಖ್ಯೆಗಳಿದಾವೆ. ಲೆಕ್ಕ ಹಾಕಿ. 1 2 3 4 5 6 ಎಸ್ 6 ಭಾಗಲಬ್ಧ ಸಂಖ್ಯೆಗಳು ಇದರ ನಡುವೆ ಬಂದಿವೆ ನೋಡಿ. ಇದು P/Q ಫಾರ್ಮಲ್ಲಿ ಇದೆಯಾ? P/Q ಫಾರ್ಮಲ್ಲಿ ಇದೆ. ಸೊ 3 ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳು ಇವೇ ಆಗಿರ್ತವೆ ಫ್ರೆಂಡ್ಸ್. ಓಕೆನಾ? ಈ ಲೆಕ್ಕ ನಿಮಗೆ ಅರ್ಥವಾಯಿತು ಅಂತ ತಿಳ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಖಂಡಿತ ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸಾಲ್ವ್ ಮಾಡ್ತೀನಿ. ಓಕೆನಾ? ನೆಕ್ಸ್ಟು ಲಾಸ್ಟ್ ಕ್ವಶನ್, ಥರ್ಡ್ ಕ್ವಶನ್, ನಾಟ್ ಲಾಸ್ಟ್ ಕ್ವಶನ್, 3ನೇ ಪ್ರಶ್ನೆ. 3/5 ಮತ್ತು 4/5ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. ನೋಡಿ, ಇಲ್ಲಿ ನಂಬರ್ಸ್ ಮಾತ್ರ, ಪೂರ್ಣ ಸಂಖ್ಯೆಗಳನ್ನ ಮಾತ್ರ ಕೊಟ್ಟಿದ್ರು. ಇಲ್ಲಿ ಭಾಗಲಬ್ಧ ಸಂಖ್ಯೆಗಳನ್ನೇ ಕೊಟ್ಟಿದ್ದಾರೆ. ಇಲ್ಲಿ ಭಾಗಲಬ್ಧ ಸಂಖ್ಯೆಗಳನ್ನ ಕೊಟ್ಟಿರೋದ್ರಿಂದ ನೀವು ಇದನ್ನು ಯಾವ ರೀತಿ ಮಾಡಬೇಕು ಅಂತಂದರೆ, ನೋಡಿ, ನಮಗೆ 5 ಭಾಗಲಬ್ಧ ಸಂಖ್ಯೆ ಬೇಕಾಗಿರೋದ್ರಿಂದ ಏನು ಮಾಡಬೇಕು? ನಾನು ಹೇಳಿದೆ, ಅಲ್ಲಿ ಹಿಂದಿನ ಪ್ರಶ್ನೆಯಲ್ಲಿ ಹೇಳಿದ್ದೆ, 6 ಭಾಗಲಬ್ಧ ಸಂಖ್ಯೆಗಳು ಬೇಕಾಗಿರೋದ್ರಿಂದ 6 + 1 ಅಂತ ಹಾಕೊಂಡಿದ್ರಿ ಹಿಂದಿನ ಪ್ರಶ್ನೆಯಲ್ಲಿ. ಇಲ್ಲಿ 5 ಭಾಗಲಬ್ಧ ಸಂಖ್ಯೆಗಳು ಬೇಕಾಗಿರೋದ್ರಿಂದ 5 + 1 ಅಂತ ಹಾಕಬೇಕು. ಅಂದರೆ ಒಟ್ಟಿಗೆ 6 ಆಗುತ್ತೆ. ಈ 6ಅನ್ನು ಅಂಶ ಮತ್ತು ಛೇದಕ್ಕೆ ಎರಡಕ್ಕೂ ಗುಣಿಸ್ಬೇಕು. ಗುಣಿಸಿದಾಗ ಏನು ಬರುತ್ತೆ ಅದನ್ನು ಇಲ್ಲಿ ಬರ್ಕೋಬೇಕು. ನೋಡಿ, 3 6ಲಿ 18, 5 6ಲಿ 30. ಓಕೆನಾ? ನೆಕ್ಸ್ಟು ಸೇಮ್ ಅದೇ ಥರ ಇನ್ನೊಂದು ಭಾಗಲಬ್ಧ ಸಂಖ್ಯೆ ಯಾವುದು? 4/5 ಕೊಟ್ಟಿದ್ದಾರಲ್ಲ, ಅದಕ್ಕೂ ಸಹ ಛೇದ ಮತ್ತು ಅಂಶಕ್ಕೆ 6ಅನ್ನು ಗುಣಿಸ್ಬೇಕು. ಗುಣಿಸಿದಾಗ ಏನಾಗುತ್ತೆ? 5 6ಲಿ 30, 4 6ಲಿ 24. ನಮಗೆ 2 ಭಾಗಲಬ್ಧ ಸಂಖ್ಯೆಗಳು ಇಲ್ಲಿ ಬಂದು, ಈ ಎರಡರ ನಡುವಿನ, ನೋಡಿ ಇಲ್ಲಿ 2 ಭಾಗಲಬ್ಧ ಸಂಖ್ಯೆಗಳಲ್ಲಿ ಛೇದ ಸೇಮ್ ಇದೆಯಾ? ಛೇದ ಸೇಮ್ ಇರೋದ್ರಿಂದ ಈ ಮೊದಲನೇ ಭಾಗಲಬ್ಧ ಸಂಖ್ಯೆ ಮತ್ತು ಎರಡನೇ ಭಾಗಲಬ್ಧ ಸಂಖ್ಯೆ, ಈ ಎರಡರ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನ ಇಲ್ಲಿ ನಾವು ಬರಿಬೇಕು. ಓಕೆನಾ? ನೋಡಿ, 3/5 ಇದು, 3/5, 4/5. 3/5 ಮತ್ತು 4/5ರ ನಡುವಿನ ಭಾಗಲಬ್ಧ ಸಂಖ್ಯೆಗಳು ಯಾವ್ಯಾವಪ್ಪ ಅಂತಂದರೆ, ಇಲ್ಲಿ ನೋಡಿ, ಇದು ಮೊದಲನೇದು 18/30 ಮತ್ತು ಲಾಸ್ಟ್ನೇದು ಎಷ್ಟಿದೆ ಹೇಳಿ? 24/30. ಇದರ ನಡುವಿನ ಭಾಗಲಬ್ಧ ಸಂಖ್ಯೆಗಳು ಯಾವ್ಯಾವು? ಒಟ್ಟು ಎಷ್ಟು ಭಾಗಲಬ್ಧ ಸಂಖ್ಯೆಗಳನ್ನ ಕಂಡುಹಿಡಿಯಬೇಕಾಗಿದೆ ನಾವು ಅಂದರೆ 5. ನೋಡಿ, 19/30, 20/30, 21/30 ಕಂಟಿನ್ಯೂಸ್ ಆಗಿ ಬರ್ಕೊಂಡೋಗಿ. ಛೇದ ಸೇಮ್ ಇರುತ್ತೆ, ಅಂಶ ಮಾತ್ರ ಒಂದು ಜಾಸ್ತಿ ಮಾಡ್ತಾ ಹೋಗಬೇಕು. ನೋಡಿ, 18, 19, 20, 21, 22, 23. ನೆಕ್ಸ್ಟ್ ಲಾಸ್ಟ್ ಒನ್ 24. ಇಲ್ಲಿ ಮಧ್ಯೆ 5 ಭಾಗಲಬ್ಧ ಸಂಖ್ಯೆಗಳು ಬಂದಿದ್ದಾವೆ ನೋಡಿ. 19/30, 1 2 3 4 5, 5 ಭಾಗಲಬ್ಧ ಸಂಖ್ಯೆಗಳು ಬಂದಿದ್ದಾವೆ. ಟೋಟಲ್ ಇಲ್ಲಿ 18/30 ಮತ್ತು 24/30ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳು ಯಾವ್ಯಾವು ಅಂದರೆ ಇವೆ. ಓಕೆನಾ? ನಿಮಗೆ ಇದು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಅಲ್ಲಿ ಅವರು 5 ಭಾಗಲಬ್ಧ ಸಂಖ್ಯೆಗಳು ಅಂತ ಕಂಡುಹಿಡಿಯೋಕ್ಕೆ ಕೊಟ್ಟಿದ್ರೆ 5 + 1 ಅಂತ ಹಾಕೋಬೇಕು. 6 ಕೊಟ್ಟಿದ್ರೆ 6 + 1 ಅಂತ ಹಾಕೋಬೇಕು. 7 ಕೊಟ್ಟಿದ್ರೆ 7 + 1 ಅಂತ ಹಾಕೋಬೇಕು. 8 ಕೊಟ್ಟಿದ್ರೆ 8 + 1 ಅಂತ ಹಾಕೋಬೇಕು. ಓಕೆನಾ? ನೆಕ್ಸ್ಟು ಇಲ್ಲಿ ಅಂದರೆ ಭಾಗಲಬ್ಧ ಸಂಖ್ಯೆನೇ ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾಗ ಅಂಶ ಮತ್ತು ಛೇದಕ್ಕೆ ಈ ಒಂದು ಆ್ಯಡ್ ಕೂಡಿಸ್ಕೊಂಡಿರ್ತೀವಲ್ಲ, ಅದನ್ನೇ ಗುಣಿಸ್ಬೇಕು ಅಂಶ ಮತ್ತು ಛೇದಕ್ಕೆ. ಓಕೆನಾ? ಇದನ್ನು ನೆನ್ಪಿಟ್ಕೊಳ್ಳಿ. ಮತ್ತು ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ತಿಳಿಸಿ. ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ತಿಳಿಸಿ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ.
ಹೇಳಿ. ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೆ? ಮೊದಲನೇದು, ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ. ಹೌದಾ? ಸ್ವಾಭಾವಿಕ ಸಂಖ್ಯೆಗಳ ಗಣ ಏನು? n is equal to 0, 0 ಇದೆಯಾ? ನೋ, 0 ಇಲ್ಲ. ಸ್ವಾಭಾವಿಕ ಸಂಖ್ಯೆಯಲ್ಲಿ 0 ಬರೋದಿಲ್ಲ. ಸ್ವಾಭಾವಿಕ ಸಂಖ್ಯೆಗಳ ಗಣದಲ್ಲಿ 0 ಬರೋದಿಲ್ಲ. 1 2 3 4 ಡ್ಯಾಶ್ 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 ಅಪ್ ಟು ಇನ್ಫಿನಿಟಿ. ಓಕೆನಾ? ಇದು ಸ್ವಾಭಾವಿಕ ಸಂಖ್ಯೆ. ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯೂ ಸಹ ಪೂರ್ಣ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಪೂರ್ಣ ಸಂಖ್ಯೆ ಅಂತಂದ್ರೆ ಏನು? ಹೋಲ್ ನಂಬರ್ಸಲ್ಲಿ 0 ಆ್ಯಡ್ ಆಗಿರಬೇಕು. 0 1 2 3 4. ಓಕೆನಾ? ನೆಕ್ಸ್ಟ್ ನೋಡಿ, ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆ, ಈ ಎಲ್ಲ ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ ಆಗಿರುತ್ತೆ. ಹೌದಾ? ಒಂದು ಪೂರ್ಣ ಸಂಖ್ಯೆ. ನೋಡಿ, ಈ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಗಳು ಇಲ್ಲೇನಿದಾವೋ ಅವೆಲ್ಲನೂ ಸಹ ಪೂರ್ಣ ಸಂಖ್ಯೆಗಳಲ್ಲಿ ಇದಾವಾ? ಇದೆ ಅಲ್ವಾ? ಹೌದು. ಇದು ಹಾಗಾದರೆ ಈ ಹೇಳಿಕೆ ಸರಿ. ಪ್ರತಿಯೊಂದು ಹೇಳಿಕೆ ಸರಿ. ಯಾಕೆ ಹೇಳಿ? ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಸಹ ಪೂರ್ಣ ಸಂಖ್ಯೆ ಆಗಿರುತ್ತದೆ. ಯಾಕೆ ಅಂತ ಎಕ್ಸ್ಪ್ಲೈನ್ ಮಾಡಿದೆ ಅಲ್ವಾ? ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಸಹ ಪೂರ್ಣ ಸಂಖ್ಯೆ ಆಗಿರುತ್ತದೆ. ಓಕೆನಾ? ನೆಕ್ಸ್ಟ್ ಸೆಕೆಂಡ್ ಒನ್, ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ. ಪೂರ್ಣಾಂಕ ಅಂದರೆ ಇಂಟೀಜರ್ಸಲ್ಲಿ ಏನು? ಪಾಸಿಟಿವ್ ನಂಬರ್, ನೆಗೆಟಿವ್ ನಂಬರ್, 0 ಎಲ್ಲವೂ ಸಹ ಇರಬೇಕಲ್ವಾ ಇಂಟೀಜರ್ಸಲ್ಲಿ? ಪಾಸಿಟಿವ್ ನಂಬರ್, ನೆಗೆಟಿವ್ ನಂಬರ್ ಮತ್ತು 0 ಎಲ್ಲವೂ ಸಹ ಇರಬೇಕಲ್ವಾ? ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ ಆಗಿರ್ತದಾ? ನೋಡಿ, ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಇಂಟೀಜರ್ಸ್ z ಅಲ್ವಾ? ಡ್ಯಾಶ್ 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 -3, -2, -1, 0, 1 2 3 4 ಇನ್ಫಿನಿಟಿ. ಓಕೆನಾ? ಇದರಲ್ಲಿ ಪಾಸಿಟಿವ್ ನಂಬರ್ಸ್, 0, ನೆಗೆಟಿವ್ ನಂಬರ್ಸ್ ಎಲ್ಲ ಇದ್ರೇ ಅದು ಇಂಟೀಜರ್ಸ್ ಅಂತ ಹೇಳೋದು. ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆನಾ? ಪೂರ್ಣ ಸಂಖ್ಯೆ ಅಂದರೆ ಹೋಲ್ ನಂಬರ್ಸ್. ನೋಡಿ, ಹೋಲ್ ನಂಬರ್ಸ್ ಆಗುತ್ತಾ? ಹೋಲ್ ನಂಬರ್ಸ್ ಅಂದರೆ 0 1 2 3 4. ಓಕೆನಾ? ಅಪ್ ಟು ಇನ್ಫಿನಿಟಿ. ನೋಡಿ, ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ ಆಗುತ್ತಾ? ಆಗಕ್ಕೆ ಸಾಧ್ಯನಾ? ನೋಡಿ, ಪೂರ್ಣ ಸಂಖ್ಯೆಯಲ್ಲಿ ನೆಗೆಟಿವ್ ನಂಬರ್ಸ್ ಇರಲ್ಲ, ಅಂದರೆ ಋಣಾತ್ಮಕ ಸಂಖ್ಯೆಗಳು ಇರೋದಿಲ್ಲ. ಬರೀ ಪಾಸಿಟಿವ್ ನಂಬರ್ಸ್, ಧನಾತ್ಮಕ ಸಂಖ್ಯೆ ಮತ್ತು 0 ಮಾತ್ರ ಇರುತ್ತೆ. ಆದ್ದರಿಂದಾಗಿ ಈ ಹೇಳಿಕೆ ತಪ್ಪು. ಪೂರ್ಣ ಸಂಖ್ಯೆಗಣದಲ್ಲಿ ಬರುವ ಋಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಲ್ಲ. ಓಕೆನಾ? ಆದ್ದರಿಂದ ಇದು ತಪ್ಪು. ಈ ಹೇಳಿಕೆ ತಪ್ಪು. ಯಾಕೆಂದರೆ ಪೂರ್ಣ ಸಂಖ್ಯೆಯ ಗಣದಲ್ಲಿ ಬರುವ ನೆಗೆಟಿವ್ ನಂಬರ್ಸ್ ಅಂದರೆ ಋಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಲ್ಲ. ಓಕೆನಾ? ಆದ್ದರಿಂದ ಈ ಹೇಳಿಕೆ ತಪ್ಪು. ನೆಕ್ಸ್ಟ್ ಲಾಸ್ಟ್ ಒನ್, ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ. ಹೌದಾ? ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ ಆಗುತ್ತಾ? ಏನು ಪೂರ್ಣ ಸಂಖ್ಯೆ ಅಂತಂದರೆ ಹೋಲ್ ನಂಬರ್ಸ್ ಅಂದರೆ ಇಲ್ಲೇ ಮೇಲ್ಗಡೆ ಬರ್ದಿದ್ದೀನಿ. 0 1 2 3 4 ಎಕ್ಸೆಟ್ರಾ ಅಲ್ವಾ? ಪೂರ್ಣ ಸಂಖ್ಯೆಯ ಗಣವನ್ನು ಮೇಲ್ಗಡೆ ಬರ್ದಿದ್ದೀನಿ. ಹಾಗಾದರೆ
ಭಾಗಲಬ್ಧ ಸಂಖ್ಯೆಗಳು ಅಂತಂದರೆ ಏನು, ಅದನ್ನು P/Q ಫಾರ್ಮಲ್ಲಿ ಬರೀಬೇಕು. ಭಾಗಲಬ್ಧ ಸಂಖ್ಯೆ ಅಂದರೆ ಭಾಗಲಬ್ಧ ಸಂಖ್ಯೆಗಳನ್ನು P/Q ಫಾರ್ಮಲ್ಲಿ ಬರೀಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನೋಡಿ, ಭಾಗಲಬ್ಧ ಸಂಖ್ಯೆ ಗಣವನ್ನು ಇಲ್ಲಿ ಬರೀತೀನಿ. 1/2, 2/3, 4/5 ಇಲ್ಲಿ ನೋಡಿ, ಇದೆಲ್ಲವೂ ಸಹ P/Q ಫಾರ್ಮಲ್ಲಿರುತ್ತೆ. ಆದರೆ ಪೂರ್ಣ ಸಂಖ್ಯೆಗಳಲ್ಲಿ ಇಲ್ಲಿ ಮೇಲ್ಗಡೆ ಬರೆದಿದ್ದೀನಲ್ಲ ನೋಡಿ, 0, 1, 2, 3, 4 ಈ ಥರ ಪೂರ್ಣ ಸಂಖ್ಯೆಗಳ ಈ ಥರ ಇರುತ್ತೆ. ಹಾಗಾದರೆ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ ಆಗೋಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ಆದ್ದರಿಂದ ಈ ಹೇಳಿಕೆ ತಪ್ಪು. ಯಾಕೆಂದರೆ ಪೂರ್ಣ ಸಂಖ್ಯಾ ಗಣದಲ್ಲಿ ಭಾಗಲಬ್ಧ ಸಂಖ್ಯೆಗಳಾದ ಪೂರ್ಣ ಸಂಖ್ಯಾ ಗಣದಲ್ಲಿ ಭಾಗಲಬ್ಧ ಸಂಖ್ಯೆಗಳಾದ ಇವಿರ್ತಾವ 1/2, 2/3, 4/5 ಈ ಥರದ್ದಿರುತ್ತಾ? ಇರೋದಿಲ್ಲ ಅಲ್ವಾ? 1/2, 2/3, 4/5 ಇತ್ಯಾದಿ ಎಕ್ಸೆಟ್ರಾ ಬರುವುದಿಲ್ಲ, ಅಂದರೆ ಇರುವುದಿಲ್ಲ. ಓಕೆನಾ? ಭಾಗಲಬ್ಧ ಸಂಖ್ಯೆಗಳಲ್ಲಿ ಪೂರ್ಣ ಸಂಖ್ಯೆಗಳಲ್ಲಿ ಸಂಖ್ಯಾಗಣದಲ್ಲಿ ಭಾಗಲಬ್ಧ ಸಂಖ್ಯೆಗಳಾದಂತಹ ಇವ್ಯಾವು ಸಹ ಬರೋದಿಲ್ಲ. ಆದ್ದರಿಂದ ಈ ಹೇಳಿಕೆ ತಪ್ಪು. ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯೂ ಸಹ ಒಂದು ಪೂರ್ಣ ಸಂಖ್ಯೆ ಎಂಬ ಹೇಳಿಕೆ ತಪ್ಪು. ಓಕೆನಾ? ಇಲ್ಲಿಗೆ ಈ ಅಭ್ಯಾಸ ಮುಕ್ತಾಯ ಆಯಿತು. ಸಂಖ್ಯಾ ಪದ್ಧತಿಯಲ್ಲಿ ಬರುವಂತಹ ಅಭ್ಯಾಸ 1.1 ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಇಂಟ್ರೊಡಕ್ಷನ್ನ ನಾನು ನಿಮಗಿಲ್ಲಿ ಹೇಳಿದ್ದೀನಿ. ಮತ್ತು ಅಭ್ಯಾಸದ ಲೆಕ್ಕಗಳನ್ನು ಸಹ ಇಲ್ಲಿ ಸಾಲ್ವ್ ಮಾಡಿದ್ದೀನಿ. ಇದೇ ರೀತಿ ನಿಮಗೆ ನೆಕ್ಸ್ಟ್ ಅಭ್ಯಾಸದ ಲೆಕ್ಕಗಳನ್ನ ಇದೇ ರೀತಿ ಬಿಡಿಸ್ಬೇಕು ಅನ್ನೋ ಥರದ್ದಿದ್ದರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲದೆ GPSTR, HSTR, PSTR ಪ್ರಿಪೇರ್ ಆಗ್ತಾರಂತಹ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೂ ಸಹ ಹೆಲ್ಪ್ ಆಗೋವಂಥ ವಿಡಿಯೋ ಇದು. ಎಲ್ರಿಗೂ ತಲುಪಬೇಕು ಅನ್ನೋದು ನಮ್ಮ ಚಾನಲ್ನ ಉದ್ದೇಶ. ಆದ್ದರಿಂದ ಇದೆಲ್ಲನೂ ಗಣನೆಗೆ ತೆಗೆದುಕೊಂಡು ನೀವು ನಿಮ್ಮ ಪ್ರಿಪ್ರೇಷನ್ನ ಚೆನ್ನಾಗಿ ನಡೆಸಿ ನೆಕ್ಸ್ಟ್ ಬರುವಂತಹ GPSTR, HSTR ಮತ್ತು PSTRಲ್ಲಿ ಶಿಕ್ಷಕರುಗಳಾಗಿ ಆಯ್ಕೆಯಾಗಿ ಆಗಲಿ ಅನ್ನೋದು ನಮ್ಮ ಆಶಯ. ಆದ್ದರಿಂದ ನಮ್ಮ ವಿಡಿಯೋ ನಿಮಗೆ ಸದುಪಯೋಗ ಆಗಿದ್ದರೆ ನಮ್ಮ ಚಾನಲ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗಿಯೂ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.